ಸ್ನೇಹಿತರೆ, ನಮ್ಮ ಪೂರ್ವಜರು ನ್ಯಾಯ ನೀತಿ ಧರ್ಮವನ್ನ ಆಗಿನ ಕಾಲಘಟ್ಟದಲ್ಲಿ ಅದೆಷ್ಟು ಶಿಸ್ತಿನಿಂದ ಪಾಲಿಸಿದ್ದಾರೆ ಅನ್ನುವುದನ್ನ ಅವರ ಇತಿಹಾಸವನ್ನ ಓದ್ತಾ 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 ತಿಳ್ಕೊತಾ ಹೋಗ್ಬೋದಲ್ವಾ ಸ್ನೇಹಿತರೆ. ಅಂದ್ರೆ ಕೆಲವೊಂದು ಪರಿಸ್ಥಿತಿ ಎದುರಾದಾಗ ನಮ್ಮ ಪೂರ್ವಜರಲ್ಲಿ ಅದೆಷ್ಟೋ ಮಹಾನ್ ವ್ಯಕ್ತಿಗಳು, ಅದೆಷ್ಟೋ ಮಹಾನ್ ತ್ಯಾಗಿಗಳು ನ್ಯಾಯ ನೀತಿ ಧರ್ಮಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ನಮಗೆ ದಾಖಲೆಗಳಿದೆ. ಹಾಗೆ ಒಂದು ಕಾಲಘಟ್ಟದಲ್ಲಿ ತನ್ನ ಮಗನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ನ್ಯಾಯ ನೀತಿ ಧರ್ಮಕ್ಕೋಸ್ಕರ ತನ್ನ ಮಗನ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಒಬ್ಬ ಚೋಳ ರಾಜನ ಕಥೆಯನ್ನ ನಿಮಗೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ತಿಳಿಸೋದಕ್ಕೆ ಬಂದಿದ್ದೇನೆ. ಆ ಚೋಳ ರಾಜ ಬೇರೆ ಯಾರೂ ಅಲ್ಲ, ಮನುನೀದಿ ಚೋಳ ಅಂತ ಅವ್ರ ಹೆಸರು. ಚೋಳ ಸಾಮ್ರಾಜ್ಯ ಅಂತ ಹೇಳಿದ ತಕ್ಷಣ ನಮ್ಮ ಮನಸ್ಸಿನ ಕಣ್ಮುಂದೆ ಬಂದು ನಿಂತ್ಕೊಳ್ಳೋದು ಸಾಮಾನ್ಯವಾಗಿ ಅವರು ಕಟ್ಟಿದಂತಹ ಅವರ ಕಾಲಘಟ್ಟದಲ್ಲಿ ನಿರ್ಮಾಣವಾದಂತಹ ಬೃಹದೀಶ್ವರ ದೇವಸ್ಥಾನ. ಇವತ್ತಿಗೂ ಕೂಡ ತಂಜಾವೂರು ಜಿಲ್ಲೆಯಲ್ಲಿ ಬೃಹದೀಶ್ವರ ದೇವಸ್ಥಾನವನ್ನು ನಾವು ನೋಡ್ಬೋದು. ಅಷ್ಟು ಬ್ರಹ್ಮಾಂಡವಾದಂತಹ ದೇವಸ್ಥಾನ. ಅಂದರೆ ಫುಲ್ ಗ್ರೆನೈಟ್ ಕಲ್ಲುಗಳನ್ನೇ ಬಳಸ್ಕೊಂಡು ಕಟ್ಟಿದಂತಹ ದೇವಸ್ಥಾನ. ಅಂದರೆ 1003 AD ಇಂದ 1010 AD, ಕೇವಲ 7 ವರ್ಷಗಳ ಪ್ರಾಜೆಕ್ಟ್ ಅದು. ಸೊ ಅಷ್ಟು ಅಂದರೆ ಇವತ್ತು ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ, ಇವತ್ತು ಇಷ್ಟು ಟೆಕ್ನಾಲಜಿ ಇರುವಂತಹ ಕಾಲಘಟ್ಟದಲ್ಲೇ ಎಷ್ಟೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಮಾಡೋದಕ್ಕೆ ನಾವು ಎಷ್ಟೋ ಸಮಯವನ್ನು ತಗೋತೀವಿ. ಆದರೆ ಆಗಿನ ಕಾಲಘಟ್ಟದಲ್ಲಿ ಯಾವುದೇ ಟೆಕ್ನಾಲಜಿ ಇಲ್ಲದೆ ಇರತಕ್ಕಂಥ ಕಾಲಘಟ್ಟದಲ್ಲಿ ಅಷ್ಟು ಬ್ರಹ್ಮಾಂಡವಾದಂಥ ದೇವಸ್ಥಾನವನ್ನು ಕಟ್ಟಿ ಮುಗಿಸಿದ್ದಾರೆ ಕೇವಲ 7 ವರ್ಷಗಳಲ್ಲಿ ಅಂತಂದರೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಮ್ಮ ಪೂರ್ವಜರಿಗೆ. ಸೊ ಹೀಗಿರಬೇಕಾದ್ರೆ ನಾನು ಈಗ ಹೇಳಕೊಟ್ಟಿರುವಂತಹ ರಾಜನ ಕತೆ ಮನುನೀದಿ ಚೋಳನ ಕತೆ. ಈ ಮನುನೀದಿ ಚೋಳ ಅವರು ಯಾವ ಕಾಲಘಟ್ಟದಲ್ಲಿ ಆಳ್ವಿಕೆ ನಡೆಸಿದ್ರು ಚೋಳ ಸಾಮ್ರಾಜ್ಯವನ್ನ ಅಂತ ಕೇಳ್ತೀರಾ? 205 BC ಅಂದರೆ 205 ಕ್ರಿಸ್ತಪೂರ್ವ 205ರಿಂದ 161 ಕ್ರಿಸ್ತಪೂರ್ವ 161. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಕ್ರಿಸ್ತಪೂರ್ವ 205ರಿಂದ ಕ್ರಿಸ್ತಪೂರ್ವ 161 ಈ ಒಂದು ಕಾಲಘಟ್ಟದಲ್ಲಿ ಚೋಳ ಸಾಮ್ರಾಜ್ಯವನ್ನು ಆಳ್ವಿಕೆ ನಡೆಸಿದಂತಹ ಚೋಳ ರಾಜ ಮನುನೀದಿ ಚೋಳ ಅವರು. ಇವರ ಕಥೆಯನ್ನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮಾಹಿತಿಯನ್ನು ಕೊಟ್ಬಿಡ್ತೀನಿ. ಚೋಳರನ್ನ ಇತಿಹಾಸಕಾರರು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಅರ್ಲಿ ಚೋಳಾಸ್, ಮೆಡಿವಲ್ ಚೋಳಾಸ್, ಲೇಟರ್ ಚೋಳಾಸ್ ಅಂತ. ಈ ರಾಜರಾಜ ಚೋಳ ಅವರು, ರಾಜೇಂದ್ರ ಚೋಳ ಅವರು ಇವರೆಲ್ಲ ಮೆಡಿವಲ್ ಚೋಳಾಸ್ ಪೀರಿಯಡ್ ಅಲ್ಲಿ ಬರ್ತಾರೆ. ಈಗ ನಾನು ಹೇಳಕೊಟ್ಟಿರುವಂತಹ ಚೋಳ ರಾಜ ಯಾವ ಅಂದರೆ ಈ 3 ಟೈಪ್ಸ್ ಅಲ್ಲಿ ಯಾವ ಟೈಪ್ನಲ್ಲಿ ಬರ್ತಾರೆ ಅಂತಂದ್ರೆ ಈ 3 ಟೈಪ್ಗಳಲ್ಲೂ ಬರೋದಿಲ್ಲ. ಅವರು ಪುರಾಣ ಕಾಲದ ಚೋಳರು ಅಂತ ಒಂದು ಲಿಸ್ಟ್ ಇದೆ. ಆ ಪುರಾಣ ಕಾಲದ ಚೋಳರಲ್ಲಿ ಒಂದಷ್ಟು ಚೋಳ ರಾಜರು ಬರ್ತಾರೆ. ಯಾಕೆ ಪುರಾಣ ಕಾಲದ ಚೋಳರು ಅಂತ ಹೇಳ್ತಾರೆ ಅಂತಂದ್ರೆ ಈ ಚೋಳ ರಾಜರ ಬಗ್ಗೆ ಅಷ್ಟೊಂದು ಮಾಹಿತಿ ನಮಗೆ ಸಿಗೋದಿಲ್ಲ. ಕೆಲವೊಂದು ಲಿಟ್ರರಿ ವರ್ಕ್ಸ್ ಅಲ್ಲಿ ಮಾತ್ರ ಇವರ ಬಗ್ಗೆ ಉಲ್ಲೇಖಗಳಿರುತ್ತೆ. ಮತ್ತು ಇವರ ಜೀವನದಲ್ಲಿ ನಡೆದಂತಹ ಕೆಲವೊಂದು ಮುಖ್ಯವಾದಂತಹ ಘಟನೆಗಳ ಬಗ್ಗೆ ಅಲ್ಲಿ ಒಂದು ಅಂದರೆ ಸ್ವಲ್ಪ ಬ್ರೀಫ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ. ಸೊ ಹಾಗೆ ಮನುನೀದಿ ಚೋಳ ಅನ್ನೋ ರಾಜನ ಬಗ್ಗೆ ಅವರ ಆಳ್ವಿಕೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಮುಖ್ಯವಾದಂತಹ ಘಟನೆ ತಮಿಳು ಸಾಹಿತ್ಯದಲ್ಲಿ ಸಿಲಪ್ಪದಿಗಾರಂನಲ್ಲಾಗಿರ್ಬೋದು. ಅಂದರೆ ಸಿಲಪ್ಪದಿಗಾರಂ ಅಂದರೆ ಏನು ಅವೆಲ್ಲವನ್ನು ಕೂಡ ನಾನು ಫರ್ದರ್ ವಿಡಿಯೋಸ್ನಲ್ಲಿ ತಮಿಳು ಸಂಗಮ್ ಸಾಹಿತ್ಯದಲ್ಲಿ ಇರುವಂತಹ ಒಂದಷ್ಟು ವಿಷಯಗಳನ್ನು ಕನ್ನಡಿಗರಿಗೂ ಕೂಡ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಖಂಡಿತ ಫರ್ದರ್ ವಿಡಿಯೋಸ್ನಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈಗ ಈ ಒಂದು ತಮಿಳು ಸಾಹಿತ್ಯದಲ್ಲಿ ಈ ಮನುನೀದಿ ಚೋಳನ ಜೀವನದಲ್ಲಿ ನಡೆದಂತಹ ಒಂದು ಮುಖ್ಯವಾದಂತಹ ಘಟನೆಯ ಬಗ್ಗೆ ತಮಿಳು ಸಾಹಿತ್ಯದಲ್ಲಿ ಅದೆಷ್ಟೋ ಲಿಟ್ರರಿ ವರ್ಕ್ಸಲ್ಲಿ ಕೆಲವೊಂದು ಕಾವ್ಯಗಳಲ್ಲೆಲ್ಲ ಉಲ್ಲೇಖ ಇದೆ. ಸೊ ಈ ಘಟನೆ ಏನು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಸ್, ಮನುನೀದಿ ಚೋಳ ಅನ್ನೋ ಒಬ್ಬ ಚೋಳ ರಾಜ, ಅವನ ಸಾಮ್ರಾಜ್ಯದಲ್ಲಿ ನ್ಯಾಯ ನೀತಿ ಧರ್ಮ, ಈ ನ್ಯಾಯ ನೀತಿ ಧರ್ಮಕ್ಕೋಸ್ಕರ ಅಷ್ಟು ಶಿಸ್ತಿನಿಂದ ಅವನು ಅದನ್ನು ಪಾಲಿಸ್ತಾ ಬರ್ತಾ ಇರ್ತಾನೆ. ಅವನ ಸಾಮ್ರಾಜ್ಯದಲ್ಲಿ ಯಾರಿಗೂ ಕೂಡ ಅನ್ಯಾಯ ಅನ್ನೋದೇ ನಡೀತಾ ಇರೋದಿಲ್ಲ. ಅಷ್ಟು ಶಿಸ್ತಿನಿಂದ ಅವನ ಸಾಮ್ರಾಜ್ಯವನ್ನು ಅವನು ಆಳ್ವಿಕೆ ನಡೆಸ್ತಾ ಬರ್ತಾ ಇರ್ತಾನೆ. ಅಂದರೆ ಅವನ ಅರಮನೆಯ ಮುಂದೆ ಒಂದು ಸಂಶೋಧನಾ ಗಂಟೆಯನ್ನು ಅವನು ತಗಲಾಕಿರ್ತಾನೆ. ಅಂದರೆ ಆ ಸಂಶೋಧನಾ ಗಂಟೆ ಪಬ್ಲಿಕ್ ಅಸೆಸೆಬಲ್, ಅಂದರೆ ಎಲ್ಲರೂ ಕೂಡ ಸಾಮಾನ್ಯರಿಗೆ ಯಾರಿಗಾದ್ರೂ ಅನ್ಯಾಯ ಆದರೆ ಸಾಮಾನ್ಯರಲ್ಲಿ ಬರೀ ಮನುಷ್ಯರಿಗೆ ಮಾತ್ರ ಅಲ್ಲ, ಇನ್ಕ್ಲೂಡಿಂಗ್ ಪ್ರಾಣಿಗಳು, ಅಂದರೆ ಎಲ್ರಿಗೂ ಕೂಡ ಆಗಿನ ಕಾಲಘಟ್ಟದಲ್ಲಿ ಒಂದು ಟೆರಿಟರಿಯಲ್ಲಿ ಒಬ್ಬ ರಾಜ ಆಳ್ವಿಕೆ ನಡೆಸ್ತಾನೆ ಅಂತಂದರೆ ಆ ಅವನ ಟೆರಿಟರಿ ಒಳಗಡೆ ಬರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ಮತ್ತು ಎಲ್ಲ ಮನುಷ್ಯರು ಸೇರಿಸಿ ಅವನ ಟೆರಿಟರಿ ಒಳಗಡೆ ಬರ್ತಾರೆ. ಸೊ ಅವರೆಲ್ಲ ಅವನ ಜವಾಬ್ದಾರಿ, ಅವನ ರೆಸ್ಪಾನ್ಸಿಬಿಲಿಟಿ ಅಂತಲೇ ಬರ್ತಾ ಇತ್ತು. ಅಷ್ಟು ಶಿಸ್ತಿನಿಂದ ಪಾಲಿಸಿದ್ದಾರೆ ಆಗಿನ ಕಾಲಘಟ್ಟದಲ್ಲಿ ನಮ್ಮ ಪೂರ್ವಜರು. ಸೊ ಹೀಗಿರಬೇಕಾದ್ರೆ ಆ ಒಂದು ಸಂಶೋಧನಾ ಗಂಟೆಯನ್ನು ತಗಲಾಕಿರ್ತಾರೆ. ಆ ಸಂಶೋಧನಾ ಗಂಟೆಯನ್ನು ಯಾತಕ್ಕೋಸ್ಕರ ತಗಲಾಕಿರ್ತಾರೆ ಅಂತಂದರೆ ಈ ಸಾಮ್ರಾಜ್ಯದಲ್ಲಿ ಯಾರಿಗಾದ್ರೂ ಅನ್ಯಾಯ ಆದರೆ, ಒಂದು ವೇಳೆ ಆಗಲ್ಲ ಅಕಸ್ಮಾತ್ ಆದರೆ, ಅವರು ಧೈರ್ಯವಾಗಿ ಬಂದು ಆ ಒಂದು ಸಂಶೋಧನಾ ಗಂಟೆಯನ್ನು
ಅಂದರೆ ಆ ಒಂದು ಸಂಶೋಧನೆಯ ಗಂಟೆಯನ್ನು ಹೊಡಿಬೇಕು. ಅದನ್ನು ಹೊಡೆದು ಸೌಂಡ್ ಮಾಡಿದ್ರೆ ರಾಜನಿಗೆ ಅಂಡರ್ಸ್ಟ್ಯಾಂಡೇಬಲ್ ಗೊತ್ತಾಗುತ್ತೆ, ಓ ಯಾರಿಗೋ ಅನ್ಯಾಯ ನಡೆದಿದೆ ಅಂತ ಹೇಳಿ. ರಾಜನೇ ಬಂದು ರಾಜನ ಪರಿವಾರದವರು ಮತ್ತು ರಾಜನೇ ಅವರೆಲ್ಲ ಬಂದು ಅವ್ರಿಗೆ ನಡೆದಂತಹ ಅನ್ಯಾಯವನ್ನು ಕೇಳಿ ವಿಚಾರಿಸಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅನ್ನೋದು ಒಂದು ರೂಲ್ಸ್ ಇತ್ತು. ಸೊ ಆ ರೀತಿ ಇರಬೇಕಾದ್ರೆ ಈ ಸಂಶೋಧನಾ ಗಂಟೆ ಅಂದರೆ ಅದನ್ನು ತಗಲಾಕಿ ಎಷ್ಟೋ ವರ್ಷಗಳಾಗೋಗಿರುತ್ತೆ. ಅದು ಅಂದರೆ ಧೂಳು ಕೂತ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಯಾರಿಗೂ ಕೂಡ ಅಲ್ಲಿ ಅನ್ಯಾಯನೇ ನಡೀತಾ ಇರೋದಿಲ್ಲ. ಯಾರಾದರೂ ಹೊಡೆದ್ರೆ ಅಲ್ವಾ ಅದು, ಅಂದರೆ ಅದು ಏನು ಹೇಳ್ತಾರೆ, ಅದು ಮೂಮೆಂಟಲ್ಲಿದ್ದರೆ ಅಲ್ಲಿ ಧೂಳು ಯಾವುದು ಕೂತ್ಕೊಳ್ಳೋದಿಲ್ಲ. ಅಂದರೆ ಯಾರು ಅದನ್ನು ಅದ್ರ ಕಡೆ ಬರ್ತಾನೆ ಇರೋದಿಲ್ಲ. ಯಾಕಂತಂದರೆ ಯಾರಿಗೂ ಕೂಡ ಅನ್ಯಾಯನೇ ನಡೀತಾ ಇರೋದಿಲ್ಲ. ಅಷ್ಟು ಅದ್ಭುತವಾದಂತಹ ಅಡ್ಮಿನಿಸ್ಟ್ರೇಷನ್ನು ನಮ್ಮ ಚೋಳ ರಾಜ ಮಾಡ್ತಾ ಇರ್ತಾರೆ, ಮನುನೀತಿ ಚೋಳ ಅವರು. ಸೊ ಹೀಗಿರಬೇಕಾದ್ರೆ ವಿಧಿ ಒಂದು ಕಾಲಘಟ್ಟದಲ್ಲಿ ವಿಧಿ ಇವರ ಜೀವನದಲ್ಲಿ ಆಟ ಆಡೋದಕ್ಕೆ ಶುರು ಮಾಡುತ್ತೆ. ಯಾವ ರೀತಿ ಶುರು ಮಾಡುತ್ತೆ ಅಂತಂದರೆ, ನಮ್ಮ ಮನುನೀತಿ ಚೋಳನ ಮಗ ಒಂದು ದಿನ, ಅಂದರೆ ಅವನು ಯುವರಾಜ ಅಲ್ವಾ, ಒಂದು ದಿನ ಅವನು ಸುಮ್ಮನೆ ಸಾಮ್ರಾಜ್ಯವನ್ನು ಸುತ್ಕೊಂಬರೋಣ, ಸುಮ್ಮನೆ ಸಾಮ್ರಾಜ್ಯದಲ್ಲಿ ಅಡ್ಡಾಡೋಣ ಅಂತ ಹೇಳಿ ಅವನ ತೇರು, ಅಂದರೆ ಆಗಿನ ಕಾಲಘಟ್ಟದಲ್ಲಿ ತೇರಿನಲ್ಲಿ ಹೋಗ್ತಾರಲ್ವಾ, ಸೊ ಅವನ ತೇರಿನಲ್ಲಿ ಅವನು ಕೂತ್ಕೊಂಡು, ಅಂದರೆ 2 ಕುದುರೆ ಇರುತ್ತೆ, ಮಾಮೂಲಿ ತೇರು ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಆ ತೇರಲ್ಲಿ ಕೂತ್ಕೊಂಡು ಅವನು ಸುಮ್ಮನೆ ಸಾಮ್ರಾಜ್ಯವನ್ನು ಅಡ್ಡಾಡ್ಕೊಂಬರೋಣ ಅಂತೇಳಿ ತೇರಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಆ ರೀತಿ ಹೋಗಬೇಕಾದ್ರೆ ಆಕಸ್ಮಿಕವಾಗಿ ಆ ತೇರು ಬರ್ತಾ ಇರಬೇಕಾದ್ರೆ ಆಕಸ್ಮಿಕವಾಗಿ ಆ ತೇರಿನ ಚಕ್ರಕ್ಕೆ ಒಂದು ಹಸುವಿನ ಕರು ಆ ತೇರಿನ ಚಕ್ರಕ್ಕೆ ಸಿಕ್ಕಾಕೊಂಡು ಆ ಕರು ಅಲ್ಲೇ ಪ್ರಾಣವನ್ನು ಬಿಟ್ಬಿಡುತ್ತೆ. ಸೊ ಇದು ನಡೆದ ನಂತರ ಆ ಕರುವಿನ ಅಮ್ಮ ಹಸು ಅಂದರೆ ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗೋದಿಲ್ಲ. ಅಂದರೆ ಅದಕ್ಕೆ ತಾಯಿ ಅಲ್ವಾ, ಅದಕ್ಕೆ ತುಂಬ ದುಃಖ ತಡ್ಕೊಳ್ಳೋದಕ್ಕಾಗದೆ ಆ ಸಂಶೋಧನಾ ಗಂಟೆ ಹತ್ರ ಬಂದು ಆ ಸಂಶೋಧನಾ ಗಂಟೆಯನ್ನು ಹೊಡೆಯುತ್ತೆ. ಆ ಹಸು ಹೇಗಿದೆ ನೋಡಿ, ಆ ಹಸು ಆ ಸಂಶೋಧನಾ ಗಂಟೆಯನ್ನು ಹೊಡೆದಿದ ತಕ್ಷಣ ರಾಜನಿಗೆ ವಿಷಯ ಮುಟ್ಟುತ್ತೆ. ಈ ರೀತಿ ವಿಷಯ ಮುಟ್ಟಿದ ತಕ್ಷಣ, ಈ ರೀತಿ ವಿಷಯ ಕೇಳಿದ ತಕ್ಷಣ ರಾಜ ಇಮ್ಮಿಡಿಯೇಟ್ ಆಗಿ ಯೋಚನೆ ಮಾಡ್ತಾನೆ, ಅಂದರೆ ನನ್ನ ಮಗನಿಂದ ಈ ರೀತಿ ಅನ್ಯಾಯ ನಡೆದಿದೆಯಾ, ಖಂಡಿತ ಇದು ಸಹಿಸಲಾಗೋದಿಲ್ಲ. ನನ್ನ ಮಗನನ್ನು ಕೊಂದುಬಿಡಿ. ನನ್ನ ಮಗನನ್ನು ಕೂಡ ಅದೇ ರೀತಿ ಹೇಗೆ, ಅಂದರೆ ಏನು ಹೇಳ್ತಾರೆ, ಮಗನನ್ನು ಹೇಗೆ ತನ್ನ ಕರುವನ್ನು ಕಳ್ಕೊಂಡು ಆ ತಾಯಿಗೆ ಎಷ್ಟು ದುಃಖ ಆಗಿದೆಯೋ ಅದೇ ದುಃಖವನ್ನು ನಾನು ಕೂಡ ನನ್ನ ಮಗನನ್ನು ಕಳ್ಕೊಂಡು ಆ ದುಃಖವನ್ನು ನಾನು ಕೂಡ ಅನುಭವಿಸಬೇಕು. ಆಗಲೇ ಆ ಒಂದು, ಅಂದರೆ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಟ್ಟಂತಾಗುತ್ತೆ ಅಂತ ಯೋಚನೆ ಮಾಡಿ ನನ್ನ ಮಗನನ್ನು ಅದೇ ರೀತಿ, ಅಂದರೆ ಹೇಗೆ ಆ ಒಂದು ಕರು ಆ ಒಂದು ತೇರಿನ ಚಕ್ರದ ಕೆಳಗಡೆ ಸಿಕ್ಕಾಕೊಂಡು ಪ್ರಾಣವನ್ನು ಬಿಡ್ತೋ ಅದೇ ರೀತಿ ನನ್ನ ಮಗನನ್ನು ಕೂಡ ಆ ತೇರಿನ ಚಕ್ರದ ಕೆಳಗಡೆ ಮಲಗಿಸಿ ಅವನನ್ನು ಕೊಂದುಬಿಡಿ ಅಂತ ಹೇಳಿ ಆರ್ಡರ್ ಮಾಡ್ತಾನೆ ಆ ರಾಜ. ಸೊ ಇದನ್ನು ಕೇಳಿಸ್ಕೊಂಡು ಯಾರು ಕೂಡ ಆ ಆರ್ಡರನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ರೆಡಿ ಇರೋದಿಲ್ಲ. ಯಾರು ಕೂಡ ಅದನ್ನು ಒಪ್ಕೊಳ್ಳೋದಿಲ್ಲ. ಇಲ್ಲ, ನಾವು ನಿಮ್ಮ ಪರಿವಾರದಲ್ಲಿ ಯಾರನ್ನು ಕೂಡ ನಾವಂತೂ ಬೇಕಾದರೆ ನಮ್ಮ ಅಧಿಕಾರವನ್ನು ನಾವು ಕಳ್ಕೊಂಡು ಮನೆಗೆ ಹೋಗ್ತೀವಿ, ಆದರೆ ನಾವಂತೂ ಈ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಮಂತ್ರಿ ಕೂಡ ಅದನ್ನೇ ಹೇಳ್ತಾರೆ. ಆದರೆ ಆ ರಾಜ ಕಡೆಗೆ ನಾನೇ ಮಾಡ್ತೀನಿ ಅಂತ ಹೇಳಿ ಅವನ ಸ್ವಂತ ಮಗನನ್ನು ಅಂದರೆ ಅದೇ ತೇರಿನ ಚಕ್ರದ ಕೆಳಗಡೆ ಮಲಗಿಸಿ ಅವನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಆ ಚೋಳ ರಾಜ, ಮನುನೀತಿ ಚೋಳ. ನೋಡಿ, ಅಂದರೆ ಇವತ್ತಿನ ಸಂದರ್ಭಕ್ಕೆ ಇದನ್ನು ನಾವು ರಿಲೇಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಜಸ್ಟ್ ಎಕ್ಸಾಂಪಲ್ಗೆ ನಾವು ತಗೊಂಡ್ರೆ, ಇವತ್ತು ಎಷ್ಟೋ ಅನ್ಯಾಯಗಳು ನಡೆದರೂ ಕೂಡ ನನಗಿಂತ ಜಾಸ್ತಿ ನೀನು ಅನ್ಯಾಯ ಮಾಡಿದ್ಯಾ, ನಾನು ಇಷ್ಟೇ ಮಾಡಿರೋದು ಅಂತ ತಪ್ಪಿಸ್ಕೊಳ್ಳೋ ಅಂತಹ ರಾಜಕಾರಣಿಗಳು ಇವತ್ತಿದ್ದಾರೆ ಅಲ್ವಾ. ಅಂದರೆ ನೀವು ಈ ರೀತಿ ಮಾಡಿದ್ರಲ್ರಿ ಅಂತ ಕೇಳಿದ್ರೆ, ಮೀಡಿಯಾದವರು ಅಥವಾ ಯಾರಾದರೂ ಸಾಮಾನ್ಯ ವ್ಯಕ್ತಿಗಳು ಕೇಳಿದ್ರೆ, ಅಯ್ಯೋ ನಾನು ಈ ರೀತಿ ಮಾಡಿರ್ಬೋದು, ಆದರೆ ನನಗಿಂತ ನೋಡಿ ಅವನು 60% ಮಾಡಿದ್ದಾನೆ, ನಾವು ಬರೀ 30% ತಪ್ಪು ಮಾಡಿದ್ದೀನಿ ಅಷ್ಟೇ, ನನಗಿಂತ 60% ತಪ್ಪು ಮಾಡಿದ್ದಾನೆ ಅವನು ಅಂತ ಈ ರೀತಿ ಜಾರ್ಕೊಳ್ಳುವಂತಹ ರಾಜಕಾರಣಿಗಳು ಇವತ್ತಿರೋದು. ಆದರೆ ಅವತ್ತಿನ ಕಾಲಘಟ್ಟದಲ್ಲಿ ನೋಡಿ, ಒಂದೇ ಒಂದು ಹಸುವಿಗೆ, ಅಂದರೆ ಒಂದು ಹಸುವಿನ ಕರುವಿಗೆ ನಡೆದಂತಹ ಅನ್ಯಾಯ ಇವತ್ತು, ಅಂದರೆ ಆ ಒಂದು ಅನ್ಯಾಯವನ್ನು ಸಹಿಸದೆ ಅವರು ಆ ನ್ಯಾಯವನ್ನು ಒದಗಿಸ್ಕೊಡ್ತಾರೆ. ಅಂದರೆ ಒಂದು ಹಸುವಿಗೆ ನಡೆದಂತಹ ಅನ್ಯಾಯವನ್ನೇ ಸಹಿಸಲಾರದೆ ಅವರು ನ್ಯಾಯವನ್ನು ಒದಗಿಸ್ಕೊಡ್ತಾರೆ ಅಂತಂದರೆ ಆಗಿನ ಕಾಲಘಟ್ಟದಲ್ಲಿ ಎಷ್ಟು ಅದ್ಭುತವಾದಂಥ ಅಡ್ಮಿನಿಸ್ಟ್ರೇಷನ್ ಇದ್ದಿರ್ಬೋದು, ನೀವು ಕಲ್ಪನೆ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ. ಸೊ ಇದು ಕಥೆಯಾಗಿತ್ತು. ಆದರೆ ಈ ಘಟನೆ ನಡೆದಿದ ತಕ್ಷಣ ಸಾಕ್ಷಾತ್ ಶಿವನೇ ಎದುರುಗಡೆ ಬಂದರು. ಅಂದರೆ ಈ ಕಥೆಯನ್ನು ಈ ರೀತಿ ಕೂಡ ಹೇಳ್ತಾರೆ, ಸಾಕ್ಷಾತ್ ಶಿವನೇ ಈ ಒಂದು ರಾಜನ
ಆಳ್ವಿಕೆಯನ್ನು ಮೆಚ್ಚಿ ಸಾಕ್ಷಾತ್ ಶಿವನೇ ಎದುರುಗಡೆ ಬಂದು ಆ ಮಗ ಅಂದರೆ ಫಸ್ಟು ಆ ಕರು ಪ್ರಾಣವನ್ನು ಬಿಟ್ಟಿರುತ್ತಲ್ಲ, ಆ ಕರುವಿಗೆ ಜೀವವನ್ನು ಕೊಡುತ್ತೆ ಶಿವ. ನಂತರ ಅವರ ಮಗನಿಗೂ ಕೂಡ ಅಂದರೆ ಚೋಳರಾಜನ ಮಗನಿಗೂ ಕೂಡ ಅವ್ರಿಗೂ ಕೂಡ ಜೀವವನ್ನು ಕೊಡುತ್ತೆ. ನಂತರ ಈ ಕಥೆಯನ್ನು ಇಲ್ಲೇ ಮುಗೀತು ಅಂತ ಹೇಳ್ತಾರೆ. ಅಂದರೆ ನೋಡಿ, ಅಂದರೆ ಅವನ ಆಳ್ವಿಕೆಯನ್ನು ಮೆಚ್ಚಿ ಅಷ್ಟು ಶಿಸ್ತಿನಿಂದ ನಡೆಸ್ತಾ ಇದ್ದಂತಹ ಅವನ ಆಳ್ವಿಕೆಯನ್ನು ಆ ಸಾಕ್ಷಾತ್ ಶಿವನೇ ಮೆಚ್ಚಿ ಭೂಲೋಕಕ್ಕೆ ಬಂದು ಅವನು ಅಂದರೆ ಇಮಿಡಿಯೇಟಾಗಿ ಅವನು ಮಾಡಿದಂತಹ ಅಂದರೆ ಅವನ ಮಗನಿಗೆ ಜೀವವನ್ನು ಕೊಡುತ್ತೆ. ನಂತರ ಆ ಕರುವಿಗೂ ಕೂಡ ಜೀವವನ್ನು ಕೊಡುತ್ತೆ ಆ ಶಿವದೇವರು. ಸೊ ಹೀಗಿದೆ ಈ ಕತೆ ಶಿಲಪ್ಪದಿಗಾರಂ ಆಗಿರ್ಬೋದು, ಮಣಿಮೇಗಲೆ ಆಗಿರ್ಬೋದು, ಅಂದರೆ ಇವೆಲ್ಲ ಏನು ಅನ್ನೋದನ್ನು ನಾನು ನಿಮಗೆ ಫರ್ದರ್ ವಿಡಿಯೋಸಲ್ಲಿ ಹೇಳ್ತೀನಿ. ಸಂಗಮ್ ಸಾಹಿತ್ಯದಲ್ಲಿ ಬರುವಂತಹ ಕಾವ್ಯಗಳು ಇವೆಲ್ಲ, ಶಿಲಪ್ಪದಿಗಾರಂ, ಮಣಿಮೇಗಲೆ ಇವೆಲ್ಲ ಕಾವ್ಯಗಳು. ಈ ಕಾವ್ಯಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ತಾರೆ. ಅಂದರೆ ಕಣ್ಣಗಿ ಕಣ್ಣಗಿ ಅಮ್ಮನವ್ರ ಬಗ್ಗೆ ನೀವು ಕೇಳಿರ್ತೀರಾ ಅಂತ ಅನ್ಕೋತೀನಿ ಕೆಲವರು ನಿಮ್ಮಲ್ಲಿ. ಸೊ ಕಣ್ಣಗಿ ಅವರು ಕೂಡ ಅವರು ಅಂದರೆ ರಾಜನ ಜೊತೆ ಅವರು ವಾದ ಮಾಡಬೇಕಾದ್ರೆ ಈ ಕಥೆಯ ಬಗ್ಗೆ ಅವ್ರು ಹೇಳ್ತಾರೆ. ಈ ಕಥೆಯ ಬಗ್ಗೆ ಒಂದು ಸ್ವಲ್ಪ ಬ್ರೀಫಾಗಿ ಅವರು ಹೇಳ್ತಾರೆ, ಇಂಡಿಕೇಟ್ ಮಾಡಿ ಅವರು ವಾದ ಮಾಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ಗಂಡನಿಗೆ ಅನ್ಯಾಯ ನಡೆದಾಗ ಈ ಒಂದು ಕಥೆಯನ್ನು ಎಕ್ಸಾಂಪಲ್ ಆಗಿ ಕೊಡ್ತಾರೆ ಆ ರಾಜನಿಗೆ, ಪಾಂಡ್ಯ ರಾಜನಿಗೆ. ಅವೆಲ್ಲ ಏನು ಅಂತ ನಾನು ಫರ್ದರ್ ವಿಡಿಯೋಸಲ್ಲಿ ಹೇಳ್ತೀನಿ. ಸೊ ಈ ಒಂದು ಕಥೆ ಇದೆಯಲ್ಲ, ಈ ಮನುನೀತಿ ಚೋಳ ಅನ್ನೋನ್ನ ಶ್ರೀಲಂಕಾ ಇತಿಹಾಸವನ್ನು ಹೇಳುವಂತಹ ಮಹಾವಂಶ ಅನ್ನೋ ಒಂದು ಪುಸ್ತಕದಲ್ಲಿ, ಬಿಕಾಸ್ ಶ್ರೀಲಂಕಾ ಇತಿಹಾಸವನ್ನು ಮಹಾವಂಶ ಪುಸ್ತಕದಲ್ಲಿ ಶ್ರೀಲಂಕಾ ಇತಿಹಾಸವನ್ನು ಫುಲ್ಲು ನಾವು ತಿಳ್ಕೋಬೇಕು ಅಂತಂದರೆ ಮಹಾವಂಶ ಪುಸ್ತಕವನ್ನು ಓದಲೇಬೇಕು ಅಂತ ಎಲ್ಲರೂ ಕೂಡ ಹೇಳ್ತಾರಲ್ವಾ. ಸೊ ಆ ಮಹಾವಂಶ ಪುಸ್ತಕದಲ್ಲಿ ಈ ಮನುನೀತಿ ಚೋಳನನ್ನು ಎಲ್ಲಾಳನ್ ಅನ್ನೋ ಒಂದು ಹೆಸರಿನಲ್ಲಿ ಕರೆದಿದ್ದಾರೆ ಅಂತ ಹೇಳ್ತಾರೆ. ಈ ಎಲ್ಲಾಳನ್ ಅನ್ನೋ ಒಂದು ರಾಜ ಕೂಡ ಶ್ರೀಲಂಕಾದಲ್ಲಿ ಅನುರಾಧಪುರಂ ಅನ್ನೋ ಒಂದು ಊರಿನಲ್ಲಿ, ಅಂದರೆ ಅನುರಾಧಪುರ ಅನ್ನೋ ಒಂದು ಊರನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ನಡೆಸ್ತಾ ಒಂದು 44 ವರ್ಷ ಆಳ್ವಿಕೆ ನಡೆಸಿದ್ದಾನೆ ಅಂತ ಹೇಳ್ತಾರೆ. ಇವರು ಕೂಡ ಚೋಳ ರಾಜನೇ, ಅಂದರೆ ಚೋಳ ಸಾಮ್ರಾಜ್ಯದಿಂದ ಇಲ್ಲಿಗೆ ಬಂದು ಇಲ್ಲಿ ಆಕ್ಯುಪೈ ಮಾಡಿಕೊಂಡು ನಾರ್ತ್, ಅಂದರೆ ಶ್ರೀಲಂಕಾದಲ್ಲಿರೋ ನಾರ್ತ್ ಸೈಡ್ನ ಸ್ವಲ್ಪ ಆಕ್ಯುಪೈ ಮಾಡಿಕೊಂಡು ಅನುರಾಧಪುರಂನ ಕ್ಯಾಪಿಟಲ್ ಆಗಿ ಮಾಡಿಕೊಂಡು ಆಳ್ವಿಕೆ ನಡೆಸಿದ್ದಾನೆ. ಇವನ ಜೀವನದಲ್ಲೂ ಕೂಡ ಈ ರೀತಿಯಾದಂಥ ಘಟನೆ ನಡೆದಿದೆ ಅಂತ ಮಹಾವಂಶ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಆದರೆ ಕೆಲವರು ಈ ಎಲ್ಲಾಳನ್ ಅನ್ನೋ ಒಬ್ಬ ರಾಜನೇ ಬೇರೆ, ಈ ಮನುನೀತಿ ಚೋಳ ರಾಜನೇ ಬೇರೆ ಅಂತ ಕೂಡ ಹೇಳ್ತಾರೆ. ಸೊ ನಾವು ಅದಕ್ಕೆ ಹೋಗೋದು ಬೇಡ. ಈಗ ನಾನು ಹೇಳಿದಂಥ ಕತೆ ಮಾತ್ರ, ಅಂದರೆ ಈಗ ನಾನು ಹೇಳಿದಂಥ ಕತೆ ಇದೆಯಲ್ಲ, ಈ ಕತೆ ಮಾತ್ರ ನಿಮಗೆ ನಾನು ತಿಳಿಸ್ಬೇಕಾಗಿತ್ತು. ಖಂಡಿತ ಇದು ಮಹಾವಂಶ ಪುಸ್ತಕದಲ್ಲಿ ಏನು ಹೇಳಿದೆ, ಮಹಾವಂಶ ಪುಸ್ತಕದಲ್ಲಿ ಇರುವಂತಹ ಎಲ್ಲಾಳನ್ ಯಾರು, ಅಂದರೆ ಅವರು ಇವರು ಒಬ್ಬರೇ ಅಲ್ಲ, ಇವ್ರು ಬೇರೆ ಅವ್ರು ಬೇರೆ ಅಂತ ಕೆಲವರು ಹೇಳ್ತಾರೆ. ಇಲ್ಲ, ಅವರು ಅಂದರೆ ಇವ್ರ ಜೀವನದಲ್ಲೂ ಈ ರೀತಿ ನಡೆದಿದೆ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಅದೇನು ಕಂಪ್ಲೀಟ್ ಮಾಹಿತಿ ಏನು ಅನ್ನೋದನ್ನ ನಾನು ನಿಮಗೆ ಫರ್ದರ್ ವಿಡಿಯೋಸಲ್ಲಿ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ವಿಷಯವನ್ನು ನನ್ನ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿ ನಿಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಖಂಡಿತ ನಿಮ್ಗೆ ಏನಾದರೂ ಅನುಮಾನ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ನೀವು ಕೇಳಿದ್ರೆ ಆ ಪ್ರಶ್ನೆಗೆ ನನಗೆ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಹೋಗೋದಕ್ಕಿಂತ ಮುಂಚೆ ಒಂದು ವಿಶೇಷವಾದಂಥ ಮಾಹಿತಿ ನಿಮಗಾಗಿ. ಚೆನ್ನೈನ ಉಚ್ಚ ನ್ಯಾಯಾಲಯದ ಆವರಣದಲ್ಲಿ, ಅಂದರೆ ಚೆನ್ನೈ ಹೈಕೋರ್ಟ್ ಮುಂದೆ ಒಂದು ಶಿಲೆ ಇದೆ. ಇವತ್ತಿಗೂ ಕೂಡ ನೀವು ಹೋದರೆ ನೋಡ್ಬೋದು. ಆ ಶಿಲೆ ಬೇರೆ ಯಾರ್ದೋ ಅಲ್ಲ ಸ್ನೇಹಿತರೆ, ಇದೇ ಮನುನೀತಿ ಚೋಳ ಅವರ ಶಿಲೆನೇ. ಮನುನೀತಿ ಚೋಳ ಅವರ ಜೀವನದಲ್ಲಿ ಈ ಒಂದು ಘಟನೆಯ ನಂತರ, ಈ ಒಂದು ಘಟನೆ ನಡೆದ ನಂತರ ಈ ಘಟನೆಯ ಬಗ್ಗೆ ತಮಿಳು ಸಾಹಿತ್ಯದಲ್ಲಿ ಬರುವಂತಹ ಕಾವ್ಯಗಳಾಗಿರ್ಬೋದು, ಮತ್ತೆ ಅದೆಷ್ಟೋ ಲಿಟರರಿ ವರ್ಕ್ಸಲ್ಲಿ ಈ ಒಂದು ಘಟನೆಯ ಉಲ್ಲೇಖ ಇರೋದ್ರಿಂದ ನಂತರ ಕಾಲಕ್ರಮೇಣ ತಮಿಳು ಜನಾಂಗದಲ್ಲಿ ಈ ಒಂದು ಕತೆ ತುಂಬಾನೇ ಜನಪ್ರಿಯವಾಗುತ್ತೆ. ಸೊ ಎಷ್ಟು ಮಟ್ಟಿಗೆ ಅಂತಂದ್ರೆ, ನ್ಯಾಯ ನೀತಿ ಧರ್ಮ ಅಂತ ಹೇಳಿದ ತಕ್ಷಣ ಜಸ್ಟಿಸ್ ಅಂತ ಹೇಳಿದ್ರೇನೆ ಮನುನೀತಿ ಚೋಳ ಅನ್ನೋರು ಜ್ಞಾಪಕ ಬರಬೇಕು. ಆ ಮಟ್ಟಕ್ಕೆ ಜನಪ್ರಿಯವಾಗುತ್ತೆ. ಸೊ ಹಾಗಾಗಿ ಇವತ್ತಿಗೂ ಕೂಡ ನೀವು ಚೆನ್ನೈ ಹೈಕೋರ್ಟ್ ಮುಂದೆ ಇವರ ಶಿಲೆ ಸ್ಥಾಪಿಸಲಾಗಿರುತ್ತೆ. ಬಹಳ ವರ್ಷಗಳ ಹಿಂದೆ ಸ್ಥಾಪಿಸಲಾಯಿತು ಈ ಒಂದು ಶಿಲೆಯನ್ನ. ಸೊ ಮನುನೀತಿ ಚೋಳ ಅವರ ಶಿಲೆ ಇವತ್ತಿಗೂ ಕೂಡ ಚೆನ್ನೈನ ಉಚ್ಚ ನ್ಯಾಯಾಲಯದ ಆವರಣದಲ್ಲಿ ಇವತ್ತಿಗೂ ಕೂಡ ನೀವು ನೋಡ್ಬೋದು. ಸೊ ಅಂದರೆ ನ್ಯಾಯ ನೀತಿ ಧರ್ಮ ಅಥವಾ ಶಿಸ್ತು ಡಿಸಿಪ್ಲೈನ್ ಎಲ್ಲವೂ ಕೂಡ ನಮ್ಮ ಪೂರ್ವಜರು ಅಷ್ಟು ಸ್ಟ್ರಾಂಗ್ ಆಗಿ ಆಗಿನ ಕಾಲಘಟ್ಟದಲ್ಲಿ ಪಾಲಿಸಿದ್ದಾರೆ ಅನ್ನೋದಕ್ಕೆ ಇವೆಲ್ಲ ಪುರಾವೆಗಳು, ಸಾಕ್ಷಿಗಳು. ಸೊ ನನ್ನ ಕೈಯಲ್ಲಿ ಆದಷ್ಟು ನಾನು ಇತಿಹಾಸದಲ್ಲಿ ಆಸಕ್ತಿ ಇರೋದ್ರಿಂದ, ನನಗೆ ಕನ್ನಡ ಸಾಹಿತ್ಯ, ತಮಿಳು ಸಾಹಿತ್ಯ ಎರಡು ಭಾಷೆಯ ಸಾಹಿತ್ಯಗಳಲ್ಲೂ ಆಸಕ್ತಿ ಇರೋ ಕಾರಣದಿಂದ ನಾನು ತಿಳ್ಕೊಳ್ಳುವಂತಹ ಎಲ್ಲ ವಿಷಯಗಳನ್ನು ನನ್ನ ಕೈಯಲ್ಲಿ ಆದಷ್ಟು ಅದನ್ನು ಕ್ರಿಯೇಟಿವ್ ಆದಂಥ ಕಂಟೆಂಟ್ ಆಗಿ ಮೇಕ್ ಮಾಡಿ ನಿಮಗೆ ಒಂದು ಆಪ್ಟಿಮಮ್ ಔಟ್ಪುಟ್ ಅಥವಾ ಒಂದು ಕ್ವಾಲಿಟಿ ಆದಂಥ ಔಟ್ಪುಟ್ಟನ್ನು ನಿಮಗೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ
ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ಒಂದು ಚಾನಲ್ ಇಷ್ಟು ಸಬ್ಸ್ಕ್ರೈಬರ್ಸ್ ಅಂದರೆ 1000 ಸಬ್ಸ್ಕ್ರೈಬರ್ಸು ದಾಟಿ ಇವತ್ತು ಇಷ್ಟು ದೂರ ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿರೋದಕ್ಕೆ ಕಾರಣನೇ ನೀವೇ ಸ್ನೇಹಿತರೆ. ಅಂದರೆ ನಿಮ್ಮ ಒಂದು ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನಾನು ಅಪ್ಲೋಡ್ ಮಾಡುವಂಥ ಕಂಟೆಂಟ್ಸ್ನೆಲ್ಲವನ್ನು ಕೂಡ ನೀವು ನಿಮ್ಮ ಅಮೂಲ್ಯವಾದಂಥ ಸಮಯವನ್ನು ಕೊಟ್ಟು ನೀವು ನೋಡಿದ್ದೀರಿ. ಸೊ ಹಾಗಾಗಿ ನಾನು ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಎಲ್ಲ ಕನ್ನಡಿಗರಿಗೂ ಎಲ್ಲ ತಮಿಳ್ ಆಡಿಯನ್ಸ್ಗೂ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ನಾನು ಅಪ್ಲೋಡ್ ಮಾಡುವಂತಹ ಕಂಟೆಂಟ್ಸ್ನೆಲ್ಲವನ್ನು ಕೂಡ ಮುಂದೇನೂ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಮನಸಾರೆ ನಂಬ್ತೀನಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೊಳ್ಳೆ ವಿಷಯಗಳನ್ನು ಮಾತಾಡೋಣ. ಪಾಸಿಟಿವ್ ಆಗಿರಿ, ಕಂಟಿನ್ಯೂಸ್ಲಿ ನಾಲೆಜನ್ನು ಗೇನ್ ಮಾಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.